ಯಮುನಾ ಎಕ್ಸ್‌ಪ್ರೆಸ್ ವೇನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. 6 ಮಂದಿ ಸಾವನ್ನಪ್ಪಿದ್ದಾರೆ. ಸ್ಲೀಪರ್ ಬಸ್ಸಿಗೆ ವ್ಯಾನ್ ಡಿಕ್ಕಿ 6 ಮಂದಿ ಸ್ಥಳದಲ್ಲೇ ದುರ್ಮರಣ. ಯಮುನಾ ಎಕ್ಸ್‌ಪ್ರೆಸ್ ವೇನಲ್ಲಿ ಭೀಕರ ಅಪಘಾತ ಇದು. 6 ಮಂದಿ ಸಾವನ್ನಪ್ಪಿರುವ ಅತ್ಯಂತ ಖೇದಕರ ವಿಚಾರ. ಸ್ಲೀಪರ್ ಬಸ್ಸಿಗೆ ವ್ಯಾನ್ ಡಿಕ್ಕಿ 6 ಮಂದಿ ಸ್ಥಳದಲ್ಲೇ ದುರ್ಮರಣ. ದೆಹಲಿಗೆ ತೆರಳುತ್ತಾ ಇದ್ದಂತಹ 13 ಮಂದಿ ಪ್ರಯಾಣಿಕರಿದ್ದಂತಹ ವ್ಯಾನ್ ಅಪಘಾತಕ್ಕೀಡಾಗಿದೆ. ರಾಜಸ್ಥಾನದ ಧೋಲ್ಪುರಕ್ಕೆ ತೆರಳುತ್ತಾ ಇದ್ದಂತಹ ನತದೃಷ್ಟ ವ್ಯಾನ್ ಅದು. ಎದುರು ಬರುತ್ತಿದ್ದ ಯಮರಾಯನನ್ನ ಪಾಪ ಅನ್ಕೊಂಡಿರಲಿಲ್ಲ ಅನ್ಸುತ್ತೆ. ಸದಾಬಾದ್ ಪೊಲೀಸ್ ಠಾಣೆ ಪ್ರದೇಶದಲ್ಲಿ ಅಪಘಾತ ಸಂಭವಿಸಿದೆ. ನೋಯ್ಡಾದಿಂದ ಗೋರಖ್ಪುರಕ್ಕೆ ಪ್ರಯಾಣ ಮಾಡ್ತಾ ಇದ್ದಂತಹ ಸ್ಲೀಪರ್ ಬಸ್ಸು ಯಮುನಾ ಎಕ್ಸ್‌ಪ್ರೆಸ್ ವೇನಲ್ಲಿ ಭೀಕರ ಅಪಘಾತ, 6 ಮಂದಿ ಸಾವನ್ನಪ್ಪಿರುವಂತಹದ್ದು. ಸ್ಲೀಪರ್ ಬಸ್ಸಿಗೆ ವ್ಯಾನ್ ಡಿಕ್ಕಿ ಹೊಡೆದಿದೆ. ಅದರ ಪರಿಣಾಮವಾಗಿ 6 ಮಂದಿ ಸ್ಥಳದಲ್ಲೇ ದುರ್ಮರಣ. ನಿಜಕ್ಕೂ ಕೂಡ ಅತ್ಯಂತ ತೀವ್ರತೆಯ ಅಪಘಾತ ಇದು. ದೆಹಲಿಗೆ ತೆರಳುತ್ತಾ ಇದ್ದಂತಹ ಕುಟುಂಬ ಅದು. ನಾನಾ ತರಹದ ಕನಸುಗಳನ್ನು ಕಟ್ಕೊಂಡು ಕುಟುಂಬ ಸಮೇತ ಹೋಗ್ತಾ ಇದ್ದಂತಹ ಒಂದು ಯಾತ್ರೆ. ಆ ಯಾತ್ರೆಯಲ್ಲಿ ಮೋಜು ಮಸ್ತಿ, ಕುಟುಂಬ ಪರಸ್ಪರ ಮಾತನಾಡಿಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಕಾಮನ್ ಆಗಿರುತ್ತೆ. ಸೊ ಆ ಸಂತೋಷದ ಸಡಗರ ತನ್ನ ಮುಖದಲ್ಲಿ ಮರೆಯಾಗುವ ಮುನ್ನವೇ ಅಪಘಾತ. ವ್ಯಾನ್ಗೆ ಸ್ಲೀಪರ್ ಬಸ್ ಡಿಕ್ಕಿ ಹೊಡೆದ ಪರಿಣಾಮ 6 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಇದು ನಡೆದಿರುವಂತಹದ್ದು ಬೆಳಗಿನ ಜಾವ 4:20ರ ಸುಮಾರಿಗೆ ಸದಾಬಾದ್ ಪೊಲೀಸ್ ಠಾಣೆ ಪ್ರದೇಶದಲ್ಲಿ ಅಪಘಾತ ಸಂಭವಿಸಿದ್ದು. ಈಗಾಗಲೇ ತಿಳಿದು ಬಂದಿರುವಂತಹದ್ದು 13 ಜನ ಪ್ರಯಾಣಿಕರನ್ನ ಹೊತ್ತು ವ್ಯಾನ್ ದೆಹಲಿಗೆ ಪ್ರೇಮ್ ನಗರದಿಂದ ರಾಜಸ್ಥಾನದ ಧೋಲ್ಪುರಕ್ಕೆ ತೆರಳುತ್ತಾ ಇದ್ದಂತಹ ಸಂದರ್ಭ ಅದು. ನೋಯ್ಡಾದಿಂದ ಗೋರಖ್ಪುರಕ್ಕೆ ಪ್ರಯಾಣಿಸುತ್ತಿದ್ದ ಸ್ಲೀಪರ್ ಬಸ್ ಹಿಂದಿನಿಂದ ಡಿಕ್ಕಿ ಹೊಡೆದಿದೆ ಎಂದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರಾಮ್ ಆನಂದ್ ತಿಳಿಸಿದ್ದಾರೆ. ಒಟ್ಟಾರೆ ನಿಜಕ್ಕೂ ಕೂಡ ವ್ಯಾನ್ನಲ್ಲಿದ್ದವರೆಲ್ಲರೂ ಕೂಡ ದೆಹಲಿಯ ಪ್ರೇಮ್ ನಗರದ ನಿವಾಸಿಗಳಾಗಿದ್ದರು. ಇನ್ನು ಧೋಲ್ಪುರಕ್ಕೆ ಪ್ರಯಾಣಿಸುತ್ತಿದ್ದ ಬೇರೆ ಬೇರೆ ಕುಟುಂಬಗಳಿಗೆ ಸೇರಿದವರಾಗಿದ್ದರು. ಈ ಅಪಘಾತದಲ್ಲಿ 3 ಮಹಿಳೆಯರು ಸೇರಿದಂತೆ 6 ಜನರು ಸಾವನ್ನಪ್ಪಿದ್ದಾರೆ. ಇನ್ನು ವ್ಯಾನ್ ಚಾಲಕ ಯಾವುದೇ ಗಾಯಗಳಿಲ್ಲದೆ ಅದೃಷ್ಟವಶಾತ್ ಪಾರಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಹಲವು ಮಂದಿ ಗಾಯಗೊಂಡಿರುವುದಾಗಿ ವರದಿಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.